ಟೈಮ್ ಅಂತೂ ನೋಡ್ರಿ ಮತ್ತು 6 ಆಗ್ಯದ. ಎಲ್ಲ ಕೆಲಸ ಅಂತೂ ಆಗ್ಯದ್ರಿ ಇವತ್ತು. ಈಗ ಏನು ಅಡುಗೆಗೆ ಇಡಬೇಕು. ಅಲ್ಲಿ ಅವನು ಮಾಣೆ ಬಟ್ಟಿ ಈಗ ಒಂದು ಸಾಲಿ ಬಟ್ಟೆ ಹುಡ್ಕೊಡ್ಕೊಡೋಗ. ಅಲ್ಲೇ ಮಾಡಿ ಹೊಡ್ಬಟ್ಟಿ ಪಾಂಟಿನ ಕೈಯಲ್ಲ ಇದಾಗ್ಯಾವ ಅಂತೀನಿ ನಿಂದ್ರು. ನೀನು ಹೋಗಿಲ್ಲ ಕಡೆ ಅದೇ ಹುಡ್ಕೋ ಈಗ ಕಳಿಸಿದ್ದೀರಾ ಹೊಲ್ದಂದ ಇದಿಟ್ಟು ಆಗ್ಯದಿತ್ತ. ಈಗ ತಗೊಂಡಿರ್ತಾರ ಮತ್ತೊಂದಿಷ್ಟು. ಇನ್ನೊಂದು ಚೀಲ ಚುಂಗ್ರಿ ಇತ್ತಂದ್ರೆ ತಗೊಂಡ್ ನಡ್ದಾರ. ಯಾವ್ದು ಬೇಕು ಜಟಪ್ಪ? ಗೌಡು ಬಿ ಊಟ ಮಾಡತ್ತೇನ್ರಿ. ಜಟ್ಟು ಅಂತೂ ಪರೋಟ ತಿನ್ನಕತ್ತೇನ್ರಿ. ಚಂದ ತಯಾರಾಗಿರಿ. ಸಾಲಿ ತಯಾರಾಗಿರಿ. ಗೌಡುನು ಹಾ ರೀ. ಯಾರಿಗ್ರಿ? ಬರ್ತಾರ ಅವ್ರು ಊಟ ಮಾಡಕ್ಕ. ಗೌಡು ಬಿ ಊಟ ಮಾಡತ್ತೇನ್ರಿ. ಅಲ್ಲೊಂದು ಇನ್ನೂ ಜಳಕ್ಕೆ ನಡೆದ್ರಿ. ಇನ್ನೂ ಒಂದು ಊಟಿಲ್ಲ. ಯಾಕಂದ್ರೆ ಇವತ್ತು ಆಯ್ತಾರದಲ್ರಿ. ಸಾಲಿ ಅಂತೂ ದೌಡದಾರಿ. ಇವತ್ತು 8ಕ್ಕೆ ಅದ ಸಾಲಿ. ಈಗ 7 ಟೈಮಾಗ ಊಟ ಮಾಡತ್ತಾರ.
ಪತ್ತ ಗೋಬಿ ಇತ್ತಲ್ರಿ ಇನ್ನೊಂದು ಸ್ವಲ್ಪ ಅದಕ್ಕಾಗಿ ಗೋಬಿ ಗಡ್ಡಿ ಎಲ್ಲ ಹೊಳ್ಕೊಂಡೀನಿ. ಫುಲ್ ಒಂದು ಸ್ವಲ್ಪ ಸಣ್ಣಗೆ ಉದ್ದಾಗಿ ಹೊಳ್ಕೊಂಡಿದ್ರಿ. ಯಾಕಂದ್ರೆ ಗುಂಡು ಹೊಳ್ಕೊಂಡ್ರೆ ಉಳ್ಳಾಗಡ್ಡಿ ಹೆಂಗೆ ಹೊಳ್ಕೊತಾರೆ ಹಂಗೆ ಹೊಳ್ಕೊಂಡ್ರೆ ಸೇಮ್ ಅದು ಉಳ್ಳಾಗಡ್ಡಿ ಪಲ್ಯ ಆದಂಗೆ ಕಾಣಿಸ್ತಂತೇಳಿ ಒಂದು ಸ್ವಲ್ಪ ಉದ್ದುದ್ದು ಹೊಳ್ಕೊಂಡಿದ್ರಿ. ಇದಕ್ಕೆ ಒಂದು ಸ್ವಲ್ಪ ಚೆಂದಾಗಿ ಎಣ್ಣೆ ಹಚ್ಚಿ ಹುರ್ಕೋತೀನಿ ಹಂಚಿನಾಗ. ಈಗ ಇವಕ್ಕೆ ಚಂದಾಗಿ ಒಂದು ಸ್ವಲ್ಪ ಕೆಂಪು ಆಗತ್ತಕ ಹುರ್ಕೋತೀನಿ ರೀ. ಮತ್ತೇನಿಲ್ಲ ರೀ, ಹುರಿಯೋದು ಪಲ್ಯ ಮಾಡೋದ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದು ಹಂಗೆ ಎಲ್ಲ ಸುತ್ತವ್ರಿ. ಈಗ ತಕ್ಕೋತೀನಿ ಇವಕ್ಕೆ. ಅವರಿಗೆ ಹೇಳ ಮಮ್ಮ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿದ. ಒಂದಿಷ್ಟು ಹಸಿ ಉಳ್ಳಾಗಡ್ಡಿ ಇಷ್ಟ ಉಳಕ್ ಮಾಡಿದ್ರಿ ಇವತ್ತು. ಕಡೆ ಹೊಲಕ್ಕಂತೂ ವಿನಾಯಕ ಬಂದೇವ್ರಿ. ಟೈಮ್ ಬಿ ಈಗ ಮತ್ತು 10 ಆಗ್ಯದ್ರಿ. ಈಗ ಸ್ವಲ್ಪ ಲೇಟೇ ಆಯ್ತು ರೀ ನಮ್ಗೆ ಇವತ್ತು ಬರ್ಲಿಕ್ಕೆ. ಮನ್ಯಾಗ ಕೆಲಸ ಮಾಡ್ಕೊಂಡು ಬರ್ಬೇಕಾದ್ರೆ ಹೊಲಕ್ಕೆ ಬರೋದಂದ್ರೆ ಒಂದು ಸ್ವಲ್ಪ ಲೇಟೇ ಆಯ್ತು ರೀ. 9ಕ್ಕೆ ಆಗೈತೆ ರೀ ಕೆಲಸ. ಈಗ 10ಕ್ಕೆ ಹೊಲಕ್ಕೆ ಬಂದಿದ್ದೆವು. ಇವತ್ತು ಒಂದು ಸ್ವಲ್ಪ ಹತ್ತಿ ಬಿಡಿಸ್ಬೇಕಲ್ಲತ್ತೀನಿ ರೀ. ಹತ್ತಿ ಅಂತೂ ಕೂಡ ಭಾಳ ಅದ ರೀ. ಏನು ಮಾಡ್ಬೇಕು ರೀ ಹೆಣ್ಮಕ್ಳು ಮಂದಿಗೆ ಕೂಲಿದವ್ರಿಗೆ ಹೇಳ್ಬೇಕಂದ್ರೆ ಯಾರೂ ಸಿಗಲಿಲ್ಲ. ಗಾಡಿಯಾಗ ನಡೆದಾರಿಲ್ಲ ಗಾಡಿಯಾಗ ಮತ್ತು ಹೋಲುಗತ್ತಾರ. ಅದಕ್ಕಾಗಿ ಇನ್ನೂ ಒಂದು 2 ದಿನ ಖಾಲಿ ಇಲ್ಲಂದ್ರೆ ಹೋಲುಗತ್ತಿದ್ದೇವೆ ಅಂದ್ರೆ ಅದಕ್ಕೆ ಅಂಕತಕ ಇನ್ನೊಂದು 2-3 ದಿನ ತನಕ ನಾನೇ ಅರೆ ಬಿಡಿಸ್ಬೇಕಂತ ಹೇಳ್ಸಿನಿ. ದಂಧಿನೂ ಎಲ್ಲಿ ಇಲ್ಲಲ್ರಿ. ಅದಕ್ಕೆ ಅದಿಟ್ಟು ಹತ್ತಿ ಅರೆ ಸಣ್ಣವಾಗಿ ಬಿಡಿಸ್ಬೇಕಂತ ಹೇಳ್ಕೇಸಿಂದ ಹತ್ತಿ ಬಿಡಿಸ್ಬೇಕಂತ ಹೇಳಿ ಬಂದೀನಿ ರೀ. ಇವತ್ತು ಹೋಗ್ಬೇಕ್ರಿ. ನಾ ಹತ್ತಿ ಬಿಡ್ಸಕ್ಕೆ ಹೋಗ್ಬೇಕು. ನಾನು ಬಂದು ಇಲ್ಲೇ ಗಿಡದ ಬಲಕ್ಕೆ ಕೂತೀನಿ. ಅವರು ಒಂದು ದಿವ್ಸ ಸ್ವಲ್ಪ ಅಲ್ಲಿ ಕೂತಾರಿ. ನಮ್ಮ ಮಾಮಾರದು ಅಲ್ಲೇ ಕುಂತಾರೆ ಗಿಡದ ಬಡ್ಯಾಗ. ಇನ್ನ ಬಂದಿಲ್ಲ ಈ ಕಡೆ. ಹೋಗ್ತೀನಿ ರೀ ಈಗ ಹೊಲಕ್ಕೆ. ಒಂದು ಸ್ವಲ್ಪ ಹತ್ತಿ ಬಿಡ್ಸಕ್ಕಂತೂ ಇಲ್ಲೇ ಅದ ರೀ, ಭಾಳ ಏನು ದೂರಿಲ್ಲ. ಇದೇ ಪಟ್ಟಿಗೆ ಅದ ಹತ್ತಿ ಬಿ. ಅಂದ್ರೆ ಹತ್ತಿ ಅಂತೂ ಭಾಳ ಎತ್ತರ ಅದಲ್ರಿ. ಒಬ್ರಿಗೆ ಬಿಡ್ಸಕ್ಕಂತೂ ಭಾಳ ಇದು ಅದ ರೀ. ಎತ್ತರ ಅಂದ್ರೆ ನಮ್ಕ ತಲೆಮಾಟ್ ಮ್ಯಾಲೆ ಅದ ರೀ ಅದು ಹತ್ತಿ ಅಂತೂ. ಪೂರ ಹಿಂಗೆ ಒಡೆದ ತಳಕ್ಕೆ ಮೊಳಗೆ ಬಿಟ್ಟದ್ರಿ. ಬಿಡಿಸಿ ಹೋಗ್ಬೇಕು. ಒಳಗೆ ಹೋಗ್ಬೇಕಾದ್ರೆ ಅಟ್ಟು ಬಿಡಿಸಿ ಬೈಲ್ ಮಾಡ್ಕೊಂಡು ಹೋಗ್ಬೇಕು ರೀ. ಅಷ್ಟು ಎತ್ತರದ ಹತ್ತಿ. ಅದಕ್ಕಾಗಿ ಒಬ್ರಿಗೇನು ಹತ್ತಿ ಬಿಡ್ಸೋದು ಆಗಲ್ಲ ಅಂತ ಹೇಳ್ಕೇಸಿಂದ ಇಷ್ಟು ದಿನ ಬಿಟ್ಟಿದ್ರಿ. ನಾನು ಯಾರೇ ಸಿಗ್ತಾರೇನೋ ಕೂಲಿದವ್ರೆ ಸಿಗ್ತಾರೇನೋ ತೊಗೊಂಡು ಬಿಡಿಸ್ಬೇಕಂತ ಹೇಳ್ಕೆ ಸಿಗ್ತಾರೇನೋ ತೊಗೊಂಡ್ಕೇಸಿಂದ ಬಿಡಿಸ್ಬೇಕಂತ ಹೇಳಿ ಬಿಟ್ಟಿದ್ರಿ. ಆದ್ರೆ ಯಾರೂ ಸಿಗಲಿಲ್ಲ ರೀ. ಇನ್ನೊಂದು 2 ದಿನ ಬಿಟ್ಟು ಬರ್ತೀವಲ್ಲ ಥರ ಮತ್ತೆ 2 ದಿನ ತನಕ ಸುಮ್ಮನೆ ಜರ ಆದೋಟ್ರಿ ಬಿಡಿಸ್ಬೇಕಂತ ಹೇಳ್ಕೇಸಿಂದ ಬಂದೀನಿ ರೀ. ಇವತ್ತು ಬಿಸಿಲಂತೂ ಭಾಳ ಆಗ್ಯದ್ರಿ. ಈಗ ಎಳಮಸಿ ಆದ್ಮೇಲಂತೂ ಬಿಸಿಲು ಒಂದು ಸ್ವಲ್ಪ ಜಾಸ್ತಿನೇ ಅದ ರೀ. ಇನ್ನೊಂದು ಥೋಡೆ ದಿನ ಬಿಟ್ಟು ಅಂದ್ರೆ ಮತ್ತೆ ಇನ್ನೂ ಬಕ್ಕಳೆ ಬಿಸಿಲು ಆಗ್ತದಲ್ರಿ. ಅದಕ್ಕಾಗಿ ಸುಮ್ಮನೆ ಜರ ಬಿಸಿಲು ಬಿರ್ಸಾಗದ್ರಾಗ ಅದಿಟ್ಟು ಹತ್ತಿ ಬಿಡಿಸ್ಕೋಬೇಕಲ್ಲತ್ತ. ಯಾಕಂದ್ರೆ ಜೋಳ ಬಿ ಬಂದ್ರಿ. ಈಗ ಜೋಳ ಬಿ ಕೊಯ್ಲಿಕ್ಕೆ ಬಂದ್ರಿ. ಏನಿಲ್ಲ ಅಂದ್ರೆ ಭಾಳ ಅಂದ್ರೆ ಬಿ ಇನ್ನೊಂದು 8 ದಿನದಾಗ ಜೋಳನೂ ಬಂದ್ರಿ. 8 ದಿನದಾಗ ಕೊಯ್ಬೇಕು ಜೋಳ. ಅದಕ್ಕಾಗಿ ಸುಮ್ಮ ಒಂದು 8 ದಿನದಾಗ ಇದಿಟ್ಟು ಹತ್ತಿ ಬಿಡಿಸ್ಕೊಂಡು ಕಡೆಗೆ ಆಗ್ಬೇಕಂತ ಹೇಳ್ಕೇಸಿಂದು ಬಿಡ್ಸಕ್ಕೆ ಬಂದೀನಿ ರೀ. ಇವತ್ತೇ ಏನೋ ಹೋಗ್ತೀನಿ ರೀ. ಈಗ ಟೈಮ್ ಮತ್ತೆ ಲೇಟ್ ಆಗ್ಯದ್ರಿ. ಇವತ್ತು ದೌಡ್ ಬರ್ಬೇಕಂದ್ರೆ ಒಟ್ಟು ದೌಡೇ ಬರೋದಾಲಿಲ್ಲ ರೀ. ಬಿಸಿಲಿನ ಕಾಲಾಗೆ ದೌಡ್ ಬಂದು ಬಿಡಿಸ್ಬೇಕಂದಿದ್ದೆವು. ಆದ್ರೆ ಬಿಸಿಲಿನ ಕಾಲಾಗೆ ದೌಡ್ ಬಂದು ಬಿಡಿಸ್ಬೇಕಂದಿದ್ದೆವು. ಆದರೆ ಎಷ್ಟು ದೌಡ್ ಬಂದ್ರೆ ಭೀ ಮತ್ತೆ ಲೇಟೇ ಆಯ್ತು ರೀ. ಏನು ಮಾಡೋದ್ರಿ, ಬಿಡಿಸ್ತೀವಿ ಬಿಡಿತೇವೆ ಪಾಟ್ನೆ. ಒಂದು ಸ್ವಲ್ಪ ಜೋಳ ಬರೋದ್ರಾಗ ಬಿಸಿಲು ಅಂತಾರೆ ನೋಡ್ರಿ ಎಷ್ಟದ ಟೈಮ್. ಮತ್ತು ಈಗ 3 ಆಗ್ಯದಂದ್ರೆ ಭೀ ಬಿಸಿಲು ಮಾತ್ರ ಒಟ್ಟು ಕಮ್ಮಿ ಆಗಿಲ್ಲ ರೀ. ಅಷ್ಟು ಬಿಸಿಲದ. ಈಗ ಇಷ್ಟದ ರೀ ಬಿಸಿಲು. ಇನ್ನು ಮುಂದೆ ಇನ್ನೂ 2-3 ತಿಂಗಳ ತನಕ ಎಷ್ಟದನ್ರಿ ಬಿಸಿಲಂತೂ.
ಹತ್ತಿ ಅಂತೂ ಇದೆ ನೋಡ್ರಿ. ಇದು ಮಳೆಗಾಲ ಹತ್ತಿ ಈಗ ಬ್ಯಾಸ್ಗೆ ಟೈಮಿಗೆ ಬಿಡ್ಸತ್ತೀನಿ. ಭಾಳಷ್ಟು ನಿಲ್ರಿ ಹತ್ತಿ ಅಂತೂ ಈ ಕಡ್ದ ಎಲ್ಲ ಬಿಡಿಸಿದೇವ್ರಿ. ಅದರ ಹಿಂದ್ಗಡೆ ಕಾಯಿ ಆಗಿದ್ದು ಮಾತ್ರ ಆಗ್ಯಾವ ಅಂದ್ರೆ ಎಲ್ಲ ಕುಡ್ಡಾಗಿಬಿಟ್ಟವ್ರಿ. ಈ ಥರ ಹಿಂಗೆ ಕುಡ್ಡು ಆಗಿಬಿಟ್ಟವ. ಅದಕ್ಕಾಗಿ ಇದನ್ನು ಜಾಸ್ತಿ ಬಿಡ್ಸಂಗಿಲ್ಲ. ಇದು ಒಂದು ಸ್ವಲ್ಪ ತೆಗೆದು ಲುಟ್ರು ಹೊಡೆದ ಮತ್ತು ಏನರ ಹಾಕ್ಬೇಕಲ್ಲತ್ತಾರ. ಇದಕ್ಕೆ ಏನು ಹಾಕ್ತಾರೇನೋ ಮತ್ತು ಏನು ರೀ ಹಾಕ್ಬೇಕಂತ ಹೇಳ್ಕೇಸಿಂದ ಅದಕ್ಕೆ ಸಲಕ ಇದಿಷ್ಟು ಬಡ ಬಡ ಬಿಡಿಸ್ಕೋಬೇಕಲ್ಲತ್ತೀನಿ. ಜಾಸ್ತಿ ಇಲ್ರಿ. ಇಲ್ಲಿ ಇದೆ ನಾನು ನಿಂತಿನಲ್ರಿ ಸಾಲ. ಈ ಸಾಲ ಹಿಡ್ಕೊಂಡು ಅಲ್ಲಿ ಒಂದು ಬೈನ್ ಗಿಡ ಕಾಣ್ತದಲ್ರಿ, ಆ ಬೈನ್ ಗಿಡ ತಕ ಅದಾರ. ಇದು ಒಂದು 10-15 ಸಾಲ ಭಾಳ ಇಲ್ಲ. ಇದು 10-15 ಸಾಲ ಅಂದ್ರೆ ಭೀ ಒಬ್ರಿಗೆ ಬಿಡ್ಸಕ್ಕಂತೂ ಭಾಳ ಹೈರಾಣ ಮಾಡ್ತದೆ ರೀ. ಒಟ್ಟು ಹೊಲನೇ ಒದಗಲಾಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಹತ್ತಿನೂ ಮತ್ತು ಇದು ಹೊಡೆದ ಮಳೆಗಾಲದಾಗ ಹೊಡೆದಿದ್ದಲ್ರಿ ಹತ್ತಿ ಅಂತೂ. ಇದು ಒಟ್ಟು ಹತ್ತಿ ನೋಡ್ರಿ ಹೆಂಗೆ ಕರ್ರಗಾಗಿಬಿಟ್ಟದ ಫುಲ್ಲು ಮ್ಯಾಲ. ಹೆಂಗೆ ಈಗ ಮಸಿ ಇರ್ತದಲ್ರಿ ಹೆಂಗಾಗಿಬಿಟ್ಟದ. ಯಾಕಂದ್ರೆ ಇಷ್ಟು ದಿನ ಬಿಟ್ಟು ಕಲರ್ ಹಿಂಗಾಗಿಬಿಟ್ಟದ ನೋಡ್ರಿ. ಅದೆಲ್ಲ ಗಾಳಿಗೆ ಈ ಥರ ಆಗಿಬಿಟ್ಟದ. ಈಗ ಬಡ ಬಡ ಬಿಡ್ಸಕ್ಕೆ ಭೀ ಬರಲಾಗ್ಯದ್ರಿ ಇದು. ಯಾಕಂದ್ರೆ ಭಾಳ ದಿನದ ಹತ್ತಿ ಭಾಳ ದಿನ ಐತಲ್ರಿ ಹೊಡೆದು. ಪೂರ ಹೆಂಗೆ ಹತ್ತಿ ಅಂತೂ ಈಗ ಉಬ್ಬಿ ಬಂದಪ್ಲೆ ಇಲ್ರಿ ಅದು ಪೂರ. ಅದಕ್ಕೆ ಹತ್ಕೊಂಡ್ಬಿಟ್ಟದ. ಹೆಂಗೆ ತೋತೇವೆ ಹಂಗೆ ಗುಂಜು ಬರ್ಲತ್ತದ್ರಿ. ಪೈಲೆ ಅಂತೂ ಚಂದ ಬರ್ತಿತ್ತು. ಬರೀ ಏನು ಮಾಡಿದ್ರಿ ಬಿಡ್ಸೋದಂತೂ ಆಗಲಿಲ್ಲ. ಕೆಲಸ ಅಂತೂ ಭಾಳ ಬಂದವ್ರಿ ಆ ಎಳ್ಯಾಗ. ಒಂದು ಸ್ವಲ್ಪ ಜಾತ್ರೆನೂ ಬಂದಿತ್ತಲ್ರಿ. ಜಾತ್ರೆ ಇಷ್ಟು ಉಳಲಕ್ಕೆ ಬಿಡು ಹಿಂದ್ಗಡೆ ಬಿಡಿಸ್ಕೊಂಡ್ರೆ ಆಯ್ತು ಅಂತ ಕೇಸಿಂದು ಕೂಲಿ ಮಂದಿಗೆ ಭೀ ಬಿಡಿಸ್ಕೇಸಿಂದು ಬಿಟ್ಟೇವ್ರಿ. ಇದಿಟ್ಟು ಉಳೆಲ್ಲಕ್ಕ ಮತ್ತೇನು ಮಾಡ್ತೀವಿ, ಜಾತ್ರೆನೇ ಬಂದದ ಆಯಿತು. ಎಲ್ಲ ಕೆಲಸನೂ ಬಂದೀವ್ರಿ ಮತ್ತು ಆ ಕಡೆ ಎಲ್ಲ. ಹಾಗಾಗಿ ಬಿಟ್ಟೆವು. ಇದು ಇಷ್ಟು ದಿನ ಹೋಯ್ತು ರೀ ಆವಾಗ ಬಿಟ್ಟಿದ್ದು. ಈಗ ಬಿಡ್ತೈತಿ. ಊಟ ಮಾಡ್ಲಿಕ್ಕಂತೂ ಮಡಿಗೆಗೆ ಬಂದೀನಿ ರೀ. ಯಾಕಂದ್ರೆ ಅವರು ಈಗ ಉಂಡ ಹೋದ್ರಿ. ಒಂದು ಸ್ವಲ್ಪ ಊರಿಗೆ ಹೋಗ್ಯಾರಿ. ಅಂದ್ರೆ ಊರಿಗೆ ಅಂದ್ರೆ ನಮ್ಮ ಊರಿಗೆ ಹೋಗ್ಯಾರಿ. ಒಂದು ಸ್ವಲ್ಪ ಗಿಡ ಕೊಯ್ಲಿಕ್ಕೆ ಬಂದಿದ್ರಿ. ಒಂದು ಸ್ವಲ್ಪ ಮುಂಜಾತ ಗಿಡ ಕೊಯ್ಯರಿಗೆ ಹೇಳಿದ್ರು. ಒಂದು 2-3 ಗಿಡ ಇದ್ದವು. ಅವು ಕಟ್ಟಿಗೆ ಅಂತೂ ಇದ್ದಿದ್ದೀವಿ ಅಂತೇಳಿ ಒಂದು 2-3 ಗಿಡ ಇದ್ದವು. ಭಾಳ ಇದಾಗಿ ದೊಡ್ಡ ಆಗಿದ್ದವು. ಅದಕ್ಕೆ ಮುಂಜಾತ ಗಿಡ ಕೊಯ್ಯರಿಗೆ ತೊಗೊಂಬಂದಿದ್ರು. ಅದಕ್ಕಾಗಿ ಅವರು ಇಬ್ಬರು ಕುಡ್ಗಿಸಿಂದ ಊಟ ಮಾಡಿ ಈಗ ಅವ್ರಿಗೆ ಊರಿಗೆ ಬಿಟ್ಟು ಬರ್ಬೇಕಂತ ಹೇಳ್ಕೇಸಿಂದ ಹೋದ್ರಿ. ನಾನು ಅವ್ರು ಉಂಡ ಮೇಲೆ ಬಂದು ಹತ್ತಿ ಬಿಡ್ಸುತ್ತಲ್ರಿ. ನನಗೆ ಬರ್ಲಿಕ್ಕೆ ಲೇಟ್ ಆಯಿತು. ಟೈಮ್ ಅಂತೂ ಈಗ 3:30 ಆಗ್ಯದ್ರಿ. ಯಾಕಂದ್ರೆ ಹಸು ಆಗಿದ್ದಿಲ್ಲ. ಅದಕ್ಕಾಗಿ ನಾವು ಅವ್ರು ಬರಲಿ ಅಂತ ಬಿಟ್ಟಿದ್ದೆ. ಅವರಿಬ್ಬರು ಬಂದು ಊಟ ಮಾಡಿ ಹೋದರು. ನಾನು ಈಗ ಊಟ ಮಾಡ್ತೀನಿ ರೀ ಈಗ. ಯಾಕಂದ್ರೆ ಬಿಸಿಲು ಅದತ್ತೆ. ಇಲ್ಲೊಂದು ಗಿಡ ಅದ ರೀ. ಅಲ್ಲೊಂದು ಮೆಟ್ಗಿ ಎತ್ಕೊಳಿಗೆ ಬ್ಯಾಸ್ಗೆ ದಿನದಾಗ ಅಂತೇಳಿ ಅದು ಮೆಟ್ಗಿ ಅಂತೇಳಿ ಗಿಡದ ಬುಡಕ್ಕೆ ಹಾಕಿದ್ರು. ಅಲ್ಲಿ ಅವರೆಲ್ಲ ಕುಂತು ಊಟ ಮಾಡತ್ತೀರಿ. ಗಾಡಿನೂ ಹಚ್ಚಿದ್ರು. ಅಲ್ಲೇ ಜಾಗ ಇದ್ದಿದ್ದಿಲ್ಲ. ಇಲ್ಲಿ ಕುಂದ್ರಬೇಕಂದ್ರೆ ಫುಲ್ ಇದು ಗಿಡ ಎಲ್ಲ ಹಿಂಗೆ ಒಣಗಿಬಿಟ್ಟದ್ರಿ. ಬೈನ್ ಗಿಡಗಳೆಲ್ಲ ಹಿಂಗೆ ಒಣಗಿಬಿಟ್ಟು ಅದಕ್ಕಲ್ಲಿಗೆ ಇದು ಮಾಡಿಸಿದ್ರಿ ಇವತ್ತು. ಇದೆಲ್ಲ ಫುಲ್ ಎಲ್ಲ ಉದುರಿ ಬಿಟ್ಟದ್ರಿ. ತಪ್ಪಲಾಗಿ ಎಲ್ಲ ಉದುರಿ ಬಿಟ್ಟದ. ಬಿಸಿಲಂತೂ ಒಂದು ಸ್ವಲ್ಪ ಜಳ ಬಡ್ದಂಗೆ ಬಡಿತದೆ ರೀ. ಅದಕ್ಕಾಗಿ ಇಲ್ಲೇ ಹೊರಗೆ ಮೆಟ್ಗಿಯಾಗಿ ಇಲ್ಲೇ ಕೂತು ಉಣ್ಬೇಕಂತ ಕೇಸಿಂದ. ಇಲ್ಲೊಂದು ಇದಂತೂ ನೆರಕಿ ಅದಲ್ರಿ. ಫುಲ್ ಭಾಳ ತಂಪದ ರೀ. ಮ್ಯಾಲೆ ಪತ್ರ ಇದ್ರೆ ಭೀ ಥಂಡಗಂತೂ ಭಾಳ ಅದ ಇಲ್ಲಿ. ಯಾಕಂದ್ರೆ ಗಾಳಿ ಅಂತೂ ಸಣ್ಣ ಸೋಸಿ ಬರ್ತದಲ್ರಿ. ಇದು ಎಲ್ಲ ನೆರ್ಕ್ಯಂದು ಹಾಗಾಗಿ ಥಂಡಗೆ ಭಾಳ ಅದ. ಇಲ್ಲೇ ಕುಂತು ಊಟ ಮಾಡತ್ತಿದ್ರಿ ಈಗ. ಹೊಲಕ್ಕೆ ನಡೆದೀನಿ ರೀ. ಯಾಕಂದ್ರೆ ಹತ್ತಿ ಬಿಡ್ಸೋದಂತೂ ಬಿಟ್ಟೀನಿ. ಒಂದು ಸ್ವಲ್ಪ ಬೈನ್ ಗಿಡ ಎಲ್ಲ ಕಡ್ದು ಹಾಕಿರಲ್ರಿ, ಅದೆಲ್ಲ ಬರಲ ಒಂದು ಸ್ವಲ್ಪ ಬಿದ್ದವ ಹೊಲ ತುಂಬ. ಒಂದರ ಗೊಳೆ ಮಾಡ್ಬೇಕಂತೇಳಿ ಹೊಂಟೀನಿ ರೀ. ಅವರು ಹೋಗ್ಯಾರ ಅಲ್ಲೇ ಮುಂದೆ. ನಾನು ಹೊಂಟೀನಿ ಈಗ ಆ ಕಡೆ. ಜೋಳ ನೋಡ್ರಿ ಒಟ್ಟು ಗುಬ್ಬಿನೇ ತಿಂದ್ಬಿಟ್ಟವ್ರಿ. ಇದು ನಮ್ಮ ಭಾವವ್ರದ್ರಿ ಜೋಳ ಅಂತೂ ಒಟ್ಟು ಎಲ್ಲ ತಿಂದ್ಬಿಟ್ಟವ್ರು. ತೆನಿ ಅಂತೂ ಮನಾರ್ ದಮ್ ಹಾಕಿತ್ರಿ ನೋಡ್ರಿ. ಅಷ್ಟು ದೊಡ್ಡದು ಹಾಕ್ಯಾರ ತೆನಿ. ಆದ್ರೆ ಆ ಕಡೆ ಕಡ್ಲಿ ಇತ್ತಲ್ರಿ, ಎಲ್ಲ ಕಡ್ಲಿ ಕಿತ್ತಿ ನಾಳೆಗೆ ರಾಶಿ ಮಾಡೋರ ಗೊಳೆ ಹಾಕ್ಯಾರ ಇವತ್ತು. ಇದೆಲ್ಲ ಗುಬ್ಬಿನೇ ತಿಂದ್ಬಿಟ್ಟವ್ರು. ಏನೂ ಇಲ್ಲ ಉಳ್ದಿಲ್ಲ ಇದ್ರಾಗ ಜೋಳದಾಗ.
ಅಲ್ಲಿ ಎಲ್ಲ ಬರಲೆಲ್ಲ ಕಡಿಗಿತ್ತಾರ ನೋಡ್ರಿ. ಆ ದಮ್ಮನು ಕಡಿಗೆ ಮಾಡಿಬಿಟ್ರೆ ಮಿಷನ್ಲೇನೇ ರೀ. ಒಂದು ಸ್ವಲ್ಪ ಮುಂದಿನ ಬರ್ಲ್ಗಳವಲ್ರಿ, ಅವೇ ಬರ್ಲೆಲ್ಲ ಕಡ್ದು ಹಾಕ್ಲಿಕತ್ತಾರ ರೀ. ಸುಮ್ಮ ಒಲಿಗತ್ತವಲ್ರಿ ಅವಲ್ಲ ಮುಂದಿನ ಬರ್ಲ, ಅದಕ್ಕಾಗಿ ಸಣ್ಣಗೆ ಕಿಡ್ಲೈತಾರ. ಒಂದು ದಿವಸ 1000 ಕಟ್ಗೆ ಇದಾವ್ರಿ. ಈಗ ನಾ ಹಚ್ಗಿಡ್ದೊಂದು ಸುಳ್ದ ನಾಳೆಗೆ ಬಂದು ಸೌರಿ ಇವು ಮೆಟ್ಗೆ ಕಡೆ ಒಯ್ದು ಹಾಕೋತೇವ್ರಿ. ಈಗಂತೂ 10 ಅಂತೂ ಹೋಗ್ಯದ್ರಿ. ಹೋಗ್ತೇವೆ ಈಗ ಮನೆಗೆ. ಟೈಮ್ ಮತ್ತು 6:30 ಆಗ್ಯದ್ರಿ. ಈಗ ಪೂರಾ ಸೂರ್ಯ ಅಂತೂ ಮುಳುಗಿಬಿಟ್ಟ ನೋಡ್ರಿ. ಈಗ ಮುಂಜಾನೆ ಹಿಡ್ದು ಕಟ್ಗೆ ಕೊಯ್ಯೋದೇ ಆಯಿತು. ಕಡ್ದು ಹಾಕ್ತೀನಿ ಬರ್ಲ ಗೊಳೆ ಮಾಡ್ಬಾ ಅಂದಿರು. ಅದಕ್ಕಾಗಿ ಹತ್ತಿ ಬಿಡ್ಸೋದು ಬಿಟ್ಟು ಕೆಸಿಂದು ಬರ್ಲ್ ಗೊಳೆ ಮಾಡ್ದೆ. ಬಸ್ ಅಂತೂ ನಡೆದದ ನೋಡ್ರಿ ಅಲ್ಲಿ. ಅದು 6 ಬಸ್ ನಡೆದ್ರಿ. ಈಗ ಅಫ್ಜಲ್ಪುರ ನಡೆದ್ರಿ ಬಸ್ಸ.